ಸ್ವಾತಂತ್ರ್ಯ ಸಮಾನತೆಗೆ ಜನ್ಮ ತಾಳಿದಂತಹ ದಿನ. ಸಂವಿಧಾನದ 77ನೇ ವರ್ಷದ ಸಮಸ್ತ ನಾಡಿನ ಜನತೆಗೆ ಶುಭ ಕೋರಿ. ಸಂವಿಧಾನ ಯಾವ ರೀತಿಯಲ್ಲಿ ಜನ್ಮ ತಾಳಿದಂತಹ ವಿಚಾರಗಳನ್ನು ಹಂತ ಹಂತವಾಗಿ ಹಾಗೂ ಸ್ಪಷ್ಟ ರೀತಿಯಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರ ನೀಡಿದಂತಹ ಅಖಿಲ ಕರ್ನಾಟಕ ಡಾಕ್ಟರ್ ಜಿ. ಪರಮೇಶ್ವರ್ ಅಭಿಮಾನಿ ಬಳಗದ ಅಧ್ಯಕ್ಷ ಹಾಗೂ ಖ್ಯಾತ ಉದ್ಯಮಿ ಮತ್ತು ಸಮಾಜ ಸೇವಕರಾದ ರಾಜು ತರಿಕಲ್ ವಿವರಿಸಿದರು. ಹುಣಸೂರಿನ ತಮ್ಮ ನಿವಾಸದಲ್ಲಿ 77ನೇ ಗಣರಾಜ್ಯೋತ್ಸವದ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಅತ್ಯುನ್ನತ ಕಾನೂನು ಇದು. ಪ್ರಜಾಪ್ರಭುತ್ವದ ತಳಹದಿಯನ್ನು ಸರ್ಕಾರದ ರಚನೆ, ಅಧಿಕಾರಗಳು ಮತ್ತು ನಾಗರಿಕರ ಹಕ್ಕು ಕರ್ತವ್ಯಗಳನ್ನು ನಿರ್ದಿಷ್ಟಪಡಿಸುತ್ತದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೇತೃತ್ವದ ಸಮಿತಿಯಿಂದ ಸಿದ್ಧಗೊಂಡ ಇದು 1949ರ ನವೆಂಬರ್ 26ರಂದು ಅಂಗೀಕಾರಗೊಂಡು 1950ರ ಜನವರಿ 26ರಿಂದ ಜಾರಿಗೆ ಬಂತು. ಇದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಭಾರತವನ್ನು ಸ್ಥಾಪಿಸುತ್ತದೆ ಎಂದು ತಿಳಿಸಿದರು. ಸಮಸ್ತ ನಾಡಿನ ಜನತೆಗೆ 77ನೇ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ಒಂದು ವೇಳೆ ಸ್ವಾತಂತ್ರ್ಯ ಸಮಾನತೆ ಜನ್ಮ ತಾಳಿದಂತಹ ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಂವಿಧಾನದ ರಚನೆ ಬಗ್ಗೆ ನಾವು ನೋಡೋದಾದ್ರೆ 1934ರಲ್ಲಿ ಎಂ.ಎನ್. ರಾವ್ ಅವರು ಸಂವಿಧಾನದ ರಚನಾ ಸಭೆಯ ಅವಶ್ಯಕತೆ ಇದೆ ಎಂಬುದಾಗಿ ತನ್ನ ಉಲ್ಲೇಖವನ್ನು ವ್ಯಕ್ತಪಡಿಸ್ತಾರೆ. 1935ರಲ್ಲಿ ಕೂಡ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಭಾರತ ಸಂವಿಧಾನದ ರಚನೆ ಬಗ್ಗೆ ಅಂದಿನ ಕಾಲದಲ್ಲಿ ಅದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಅದರ ಜೊತೆಯಲ್ಲೇ 1938ರಲ್ಲಿ ನೆಹರು ಕೂಡ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅವರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನೀಡಿದಂತ ಸಲಹೆಗೆ ಇವರು ತನ್ನ ವೈಯಕ್ತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. 1940ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರ ಭಾರತೀಯರ ಬೇಡಿಕೆಯನ್ನ ಅಂದ್ರೆ ಸಂವಿಧಾನದ ರಚನಾ ಸಭೆಯ ಬೇಡಿಕೆಯನ್ನ ಪುರಸ್ಕರಿಸುತ್ತೆ. 42ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನ ಸದಸ್ಯರಾದಂತಹ ಸರ್ ಸ್ಟ್ಯಾಂಡರ್ಡ್ ಕ್ರಿಪ್ಸ್ ಎಂಬ ವ್ಯಕ್ತಿ ತನ್ನ ಪ್ರಸ್ತಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಆದರೆ ಈ ಪ್ರಸ್ತಾವನೆಗಳು ಕ್ರಿಪ್ಸ್ ನ ಪ್ರಸ್ತಾವನೆ ಅಂತಲೇ ಖ್ಯಾತಿಯನ್ನು ಪಡ್ಕುತ್ತದೆ. ಆದ್ರೆ ಇದು ಜಾರಿಗೆ ಬರೋದಿಲ್ಲ. ಯಾಕೆಂದ್ರೆ ಇದನ್ನ ಮುಸ್ಲಿಂ ಲೀಗ್ ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ತಿರಸ್ಕರಿಸುತ್ತದೆ. ಅಂತಿಮವಾಗಿ ನೋಡೋದಾದ್ರೆ ಭಾರತ ಸಂವಿಧಾನದ ರಚನೆ ಬಗ್ಗೆ ಅಂತಿಮವಾಗಿ ನೋಡೋದಾದ್ರೆ 1946 ಜುಲೈ ತಿಂಗಳಲ್ಲಿ ಭಾರತ ಸಂವಿಧಾನ ರಚನಾ ಸಭೆ ಕ್ಯಾಬಿನೆಟ್ ಶಿಫಾರಸಿನ ಆಯೋಗದ ಮೇರೆಗೆ ಅದರ ಕ್ಯಾಬಿನೆಟ್ ಶಿಫಾರಸಿನ ಮೇರೆಗೆ ರಚನೆ ಆಗುತ್ತೆ. ಸೊ ಇದರಲ್ಲಿ ಸುಮಾರು 389 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ. ಭಾರತ ಸಂವಿಧಾನದ ರಚನಾ ಸಭೆ 389 ಸದಸ್ಯರನ್ನು ಒಳಗೊಂಡಿರುತ್ತೆ. ಅದರಲ್ಲಿ 296 ಜನ ಸದಸ್ಯರು ದೇಶೀಯ ಪ್ರಾಂತೀಯ ಶಾಸನ ಸಭೆಗಳಿಂದ ಪ್ರತ್ಯೇಕ ಪರೋಕ್ಷ ಚುನಾವಣೆ ಮೂಲಕ ಅವರು ಆಯ್ಕೆಯಾಗ್ತಾರೆ. ಹಾಗೆ ಉಳಿದ 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಳ್ಳುತ್ತಾರೆ. ಜೊತೆಯಲ್ಲಿ 9/12/1946ರಂದು ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ರಚನಾ ಸಭೆಯ ಸಭೆ ಜರುಗುತ್ತೆ. ಈ ಸಭೆಯಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನ ಹಂಗಾಮಿ ಸದಸ್ಯರನ್ನಾಗಿ ಆಯ್ಕೆಯಾಗ್ತಾರೆ. ಬಟ್ ಇದು ಕೂಡ ಈ ಸಭೆ ಪೂರ್ಣಗೊಳ್ಳೋದಿಲ್ಲ. ಯಾಕೆಂದ್ರೆ ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಡುತ್ತೆ. ಹಾಗಾಗಿ ಈ ಸಭೆ ಪೂರ್ಣಗೊಳ್ಳೋದಿಲ್ಲ. ನಂತರ ದಿನದಲ್ಲಿ ಅಂದ್ರೆ ಅದೇ ತಿಂಗಳು 11/12/1946ರಂದು ಪೂರ್ಣಾವಧಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನದ ರಚನಾ ಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಈ ಸಂವಿಧಾನದ ರಚನಾ ಸಭೆ ಒಬ್ಬರು ಅಧ್ಯಕ್ಷರು ಹಾಗೆ ಇಬ್ಬರು ಉಪಾಧ್ಯಕ್ಷರು ಒಳಗೊಂಡಿರುತ್ತೆ. ಆ ಇಬ್ಬರು ಉಪಾಧ್ಯಕ್ಷರು ಯಾರು ಅಂದ್ರೆ ಎಚ್.ಸಿ. ಮುಖರ್ಜಿ ಮತ್ತು ವಿ.ಟಿ. ಕೃಷ್ಣಮಾಚಾರಿ ಅಂತ ಹೇಳಿ. ಹಾಗೆ ಎಂ.ಎನ್. ರಾವ್ ರವರು ಸಂವಿಧಾನದ ಸಲಹಾಗಾರರಾಗಿ ಆಯ್ಕೆಯಾಗ್ತಾರೆ. 1947 8ನೇ ತಿಂಗಳು ಹಾಗೆ 29ನೇ ತಾರೀಕರಂದು ಕರಡು ಸಮಿತಿ ಜಾರಿಗೆ ಬರುತ್ತೆ. ಅಂದ್ರೆ ಭಾರತ ಸಂವಿಧಾನದ ರಚನಾ ಸಭೆಯನ್ನ ಪರಿಶೀಲನೆ ಮಾಡೋಕ್ಕೋಸ್ಕರನೇ 22 ಸಮಿತಿಗಳು ಇರ್ತವೆ. ಅದರಲ್ಲಿ ಪ್ರಮುಖವಾದ ಸಮಿತಿ ಒಂದು ಕರಡು ಸಮಿತಿ. ಈ ಕರಡು ಸಮಿತಿ ಸುಮಾರು 7 ಜನ ಸದಸ್ಯರನ್ನು ಒಳಗೊಂಡಿರ್ತದೆ. ಒಬ್ಬರು ಅಧ್ಯಕ್ಷರು ಮತ್ತು 6 ಜನ ಇತರ ಸದಸ್ಯರನ್ನು ಒಳಗೊಂಡಿರ್ತದೆ. ಆ 7 ಜನ ಅಧ್ಯಕ್ಷರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕರಡು ಸಮಿತಿ ಅಧ್ಯಕ್ಷರಾಗಿ 28/9/48ರಂದು ಆಯ್ಕೆಯಾಗ್ತಾರೆ. ಇದರ ಪ್ರಮುಖ ಜವಾಬ್ದಾರಿ ಅಂದ್ರೆ ಭಾರತಕ್ಕೆ ಗುರುತರವಾದಂತಹ ಒಂದು ಸಂವಿಧಾನವನ್ನ ಜಾರಿಗೊಳಿಸುವಂಥದ್ದು ಮತ್ತು ಸಂವಿಧಾನ ರಚನೆ ಮಾಡುವಂತಹ ಒಂದು ಮಹತ್ವವಾದಂತಹ ಪಾತ್ರವನ್ನ ಇದು ವಹಿಸುತ್ತೆ. ಆ ಇತರೆ 7 ಜನ ಸದಸ್ಯರು ಯಾರು ಅಂದ್ರೆ ಅಲ್ಲಾಡಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಇರ್ತಾರೆ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇರ್ತಾರೆ, ಎನ್ ಮಾಧವರಾವ್ ಇರ್ತಾರೆ, ಹಾಗೆ ಸೈಯದ್ ಮಹಮ್ಮದ್ ಇರ್ತಾರೆ, ಜೊತೆಯಲ್ಲಿ ಎನ್ ಮಾಧವರಾವ್ ಇರ್ತಾರೆ,
ಮತ್ತೆ ಕೆ ಎ ಮುನ್ಸಿ ಕೂಡ ಈ ಒಂದು ಕರಡು ಸಮಿತಿಯ ಸದಸ್ಯರು ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಒಂದು ವೇಳೆ ಭಾರತ ಸಂವಿಧಾನ ಮೊಟ್ಟ ಮೊದಲ ಬಾರಿಗೆ ರಚನೆಯಾದಂತಹ ಸಂದರ್ಭದಲ್ಲಿ ಸರಿಸುಮಾರು 395 ವಿಧಿಗಳಿರ್ತವೆ, 8 ಅನುಸೂಚಿಗಳಿರ್ತವೆ, ಮತ್ತೆ 22 ಭಾಗಗಳಿರ್ತವೆ. ಪ್ರಸ್ತುತ ಇದು 25 ಭಾಗಗಳನ್ನು ನೋಡ್ಬೋದು, 495 ವಿಧಿಗಳನ್ನು ನೋಡ್ಬೋದು, ಹಾಗೆ 22 ಅನುಚ್ಛೇದಗಳನ್ನು ನಾವು ಪ್ರಸ್ತುತ ನಾವು ನೋಡಬಹುದಾಗಿದೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಭಾರತ ಸಂವಿಧಾನ ರಚನೆಯಲ್ಲಿ ಇವರ ಪಾತ್ರ ಅಮೋಘವಾದದ್ದು ಮತ್ತು ಅವಿಸ್ಮರಣೀಯವಾದಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸಂವಿಧಾನದ ಜನಕ ಅಂತ ಹೇಳಕ್ಕೆ ನಾವು ಈ ಸಂದರ್ಭದಲ್ಲಿ ಬಯಸ್ತೇವೆ. ನಾವು ಭಾರತ ಸಂವಿಧಾನವನ್ನ ನಾವು 1949 ಜನವರಿ 26ರಂದು ಅಂಗೀಕರಿಸ್ತೀವಿ. ಯಾಕೆ 1900 ಈ ಜನವರಿ 26ರಂದು ಜನವರಿ 26ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ದಿನವನ್ನ 1930 ಜನವರಿ 26ರಂದು ಅಂಗೀಕರಿಸಿರುತ್ತೆ. ಸೊ ಆ ಒಂದು ಅವಿಸ್ಮರಣೀಯವಾಗಿ ನಾವು ಜನವರಿ 26ನ ನಾವು ಆಯ್ಕೆ ಮಾಡ್ಕೋತೀವಿ. ನವೆಂಬರ್ 26 1949ರಂದು ಸಂವಿಧಾನ ಜಾರಿಗೆ ಸಂದರ್ಭದಲ್ಲಿ ಕೇವಲ 16 ವಿಧಿಗಳನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅದರಲ್ಲೂ ಪ್ರಮುಖವಾಗಿ 5, 6, 7, 8, 9 ಮತ್ತು 60 ಮತ್ತು 320 365 ಈ ತರ 16 ವಿಧಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ. ನಂತರ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಇನ್ನು ಉಳಿದ ವಿಧಿಗಳು ಜಾರಿಗೆ ಬರ್ತವೆ. ನಮ್ಮ ಭಾರತ ಸಂವಿಧಾನವನ್ನ ವಿದೇಶಿಯರು ಏನಂತ ಕರೀತಾರೆ ಅಂದ್ರೆ, ಇದೊಂದು ಹಾನಿಗಾತ್ರ ಸಂವಿಧಾನ, ಇಟ್ ಇಸ್ ಅ ಸೈಜ್ ಆಫ್ ಎಲಿಫೆಂಟ್ ಅಂತ ಹೇಳಿ ಕರೀತಾರೆ. ಮೊದಲ ಯಾಕೆ ನಮ್ಮ ಸಂವಿಧಾನ ಬಹಳ ದಪ್ಪದಾಗಿದೆ ಮತ್ತು ಗಾತ್ರದಲ್ಲಿ ಎಲಿಫೆಂಟ್ ಸೈಜ್ ಅನ್ನು ಒಳಗೊಂಡಿದೆ ಅಂತ ನೋಡೋದಾದ್ರೆ, ಇಲ್ಲಿ ನಮ್ಮ ದೇಶದಲ್ಲಿ ವಿವಿಧ ಸಂಸ್ಕೃತಿ, ವಿವಿಧ ಜನಾಂಗ, ವಿವಿಧ ಭಾಷೆಯನ್ನು ಆಡುವಂತ ಜನಾಂಗ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಅವರು ಹಲವಾರು ಅಂಶಗಳನ್ನು ಸರಿದೂಗಿಸಿ ಈ ಸಂವಿಧಾನವನ್ನ ರಚನೆ ಮಾಡಿರುವಂಥದ್ದು. ಇದು ಸರಿಸುಮಾರು ಸಂವಿಧಾನದ ಅವಧಿ ಎಷ್ಟು ಅಂತ ಹೇಳಿದ್ರೆ, ಇದು ಪೂರ್ಣಗೊಳ್ಳಿಕ್ಕೆ 2 ವರ್ಷ 11 ತಿಂಗಳು ಮತ್ತು 17 ದಿನಗಳ ಶ್ರಮದ ಪ್ರತಿಫಲವಾಗಿ ಜಾರಿಗೆ ಬಂದಂಥದ್ದು ನಮ್ಮ ಭಾರತ ಸಂವಿಧಾನ. ಈ ಭಾರತ ಸಂವಿಧಾನದಲ್ಲಿ ಹಲವಾರು ಸಂವಿಧಾನಗಳು ಕೂಡ ಎರವಲು ಕೂಡ ಪಡ್ಕೊಂಡಿರೋದು ನಾವು ಕಾಣ್ಬೋದು. ಅದ್ರ ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿವಿ. ಸಂಸದೀಯ ಪದ್ಧತಿಯನ್ನ ನಾವು ಬ್ರಿಟನ್ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿವಿ. ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳನ್ನ ನಾವು ಇದರಿಂದ ಐರ್ಲೆಂಡ್ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿವಿ. ಈ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತಹ ನಮ್ಮ ಕರ್ನಾಟಕದ ಅಂದ್ರೆ ಮೈಸೂರು ಸಂಸ್ಥಾನದ ಪ್ರಮುಖ ವ್ಯಕ್ತಿಗಳು ಭಾಗವಹಿಸಿದ ಪ್ರಮುಖ ವ್ಯಕ್ತಿಗಳು ಅಂದ್ರೆ, ಅದರಲ್ಲಿ ಕೆ.ಸಿ. ಚೆಂಗಲರೆಡ್ಡಿ ಇರ್ತಾರೆ, ಮತ್ತೆ ಕೆ. ಹನುಮಂತಯ್ಯ ಇರ್ತಾರೆ, ಟಿ. ಸಿದ್ದಯ್ಯ ಇರ್ತಾರೆ, ಮತ್ತು ಟಿ. ಚೆನ್ನಯ್ಯವರು ಇರ್ತಾರೆ, ಮತ್ತು ಕೊಡಗಿನಿಂದ ಕೂಡ ಪೂರ್ಣಚ್ಚ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ, ಈ ಸುಂದರ ಒಂದು ಸಮಾರಂಭದಲ್ಲಿ ನಮ್ಮ ಮೈಸೂರು ಸಂಸ್ಥಾನದಿಂದ ಭಾಗವಹಿಸಿದಂತ ಅಂತ ಹೇಳ್ಬೋದು. ಹೀಗಾಗಿ ನಮ್ಮ ಭಾರತ ಸಂವಿಧಾನದ ರಚನೆ ಬಗ್ಗೆ ಮಾತಾಡ್ಬೇಕಂದ್ರೆ ಸಾಕಷ್ಟು ವಿಷಯಗಳಿವೆ. ಹಾಗಾಗಿ ನಾನು ಈ ಸಂಕ್ಷಿಪ್ತವಾಗಿ ಭಾರತ ಸಂವಿಧಾನ ಪರಿಚಯ ಮಾಡಲಿಕ್ಕೆ ನಾನು ಇದನ್ನು ಬಯಸ್ತೇನೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತೇಳಿ ಕೆ. ಮುನ್ಸಿ ಅವರು ಬರೆದಿದ್ದಾರೆ. ಹಾಗೆ ಎಚ್. ಎಂ. ರಾಜಶೇಖರ್ ಕೂಡ ಭಾರತ ಸರ್ಕಾರ ಮತ್ತು ಸಂವಿಧಾನ ಅಂತ ಕೂಡ ಬರೆದಿದ್ದಾರೆ. ಮತ್ತೆ ಲೋಹಿತಾಸ್ ಅವರು ಕೂಡ ಬರೆದಿದ್ದಾರೆ. ಈ ಪುಸ್ತಕಗಳನ್ನು ತಾವು ರೆಫರೆನ್ಸ್ ಮಾಡಿ ಸಂವಿಧಾನ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನಾಡಿನ ಜನತೆಗೆ 77ನೇ ಸಂವಿಧಾನ ಸಮರ್ಪಣಾ ದಿನದ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ, ನಾವು ನಮ್ಮ ದೇಶಕ್ಕೆ ಒಂದು ಮಹೋನ್ನತ ಸಂವಿಧಾನವನ್ನ ಅಂಗೀಕರಿಸಿದ ಸಂದರ್ಭದಲ್ಲಿ ಅದರ ನಿರ್ಮಾತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸ್ತಾ, ಈ ಒಂದು ಮಹೋನ್ನತ ಸಂವಿಧಾನ ವಿಶ್ವಶ್ರೇಷ್ಠ ಸಂವಿಧಾನವಾಗಿದೆ. ಇದು ಇಡೀ ಭಾರತೀಯರ ಬದುಕನ್ನ ನಿರ್ಧರಿಸುವಂತಹ, ನೂರಾರು ಧರ್ಮ, ಭಾಷೆ, ಸಂಸ್ಕೃತಿಗಳೆಲ್ಲವನ್ನು ಕೂಡ ಒಟ್ಟಿಗೆ ಕರೆದೊಯ್ಯುವಂತಹ ಒಂದು ಶ್ರೇಷ್ಠ ಸಂವಿಧಾನವಾಗಿ ಇವತ್ತು ದೇಶದಲ್ಲಿ ಅದು ಚಾಲ್ತಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಅಂಬೇಡ್ಕರ್ರನ್ನ ಒಂದು ಮಹೋನ್ನತ ಸಂವಿಧಾನವನ್ನ ದೇಶಕ್ಕೆ ನೀಡಿದ ಕಾರಣಕ್ಕಾಗಿ ಅವರನ್ನ ನೆನಪು ಮಾಡ್ಕೊಳ್ತಾ, ಮತ್ತೊಮ್ಮೆ ಎಲ್ರಿಗೂ ಸಂವಿಧಾನ ಸಮರ್ಪಣಾ ದಿನದ ಶುಭಕಾಮನೆಗಳನ್ನ ಸಲ್ಲಿಸ್ತಾರೆ. ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು ಕೊಳಗಟ್ಟ ಕೃಷ್ಣ ಅಂತೇಳಿ. ಇವತ್ತು ನವೆಂಬರ್ 26 ಭಾರತ ಸಂವಿಧಾನ
ರಚನೆಯ ಪೂರ್ಣಗೊಂಡ ಈ ದಿನ, ಭಾರತ ಸರ್ಕಾರ ಸ್ವೀಕರಿಸಿದ ಈ ದಿನ. ಇವತ್ತು ಜನವರಿ 26 ನಮ್ಮ ಸಂವಿಧಾನ ಜಾರಿಯಾದ ಈ ದಿನ. ಈ ಸಂವಿಧಾನ ಜಾರಿಯಾಗುವ ಮುನ್ನ ಕನಸನ್ನು ಕಾಣಲಾಗದ ಈ ಎಪ್ಪುಗಟ್ಟಿದ ಸಮಾಜದಲ್ಲಿ ಕನಸನಾದರೂ ಕಾಣುವಂತ ಅವಕಾಶ ಸಂವಿಧಾನ ಬಂದ ಮೇಲೆ ಸಿಕ್ಕಿದೆ. ಸಂವಿಧಾನ ಬರುವ ಮುನ್ನ ಒಬ್ಬ ಕೂಲಿ ಕಾರ್ಮಿಕನ ಹೆಂಡತಿ ಕನಸನ್ನು ಕಾಣ್ತಾರೆ. ಆ ಕೂಲಿ ಕಾರ್ಮಿಕನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಅವಳು ತನ್ನ ಹೊಟ್ಟೆಯನ್ನು ಮುಟ್ಕೊಂಡು ಕನಸನ್ನು ಕಾಣ್ತಾಳೆ. ನನ್ನ ಗಂಡ 10 ಕುರಿಯನ್ನು ಕಾಯ್ತಿದ್ದಾನೆ, ನನ್ನ ಹೊಟ್ಟೆಲಿ ಗಂಡು ಮಗು ಏನಾದರೂ ಜನಿಸಿದ್ರೆ ಸುಮಾರು 25 ಕುರಿಯನ್ನು ಕಾಯುವ ಅಷ್ಟು ದೊಡ್ಡ ಮನುಷ್ಯ ಆದ್ರೆ ಸಾಕು ಅನ್ನುವ ಕನಸು ಅವತ್ತು. ಬರೀ ಅಷ್ಟೇ ಕನಸು ಸಂವಿಧಾನ ಬರುವ ಮುನ್ನ. ಒಬ್ಬ ಸ್ವಚ್ಛತೆ ಮಾಡುವ ಅವನ ಹೆಂಡತಿ ಗರ್ಭಿಣಿಯಾಗಿದ್ದು ಅವಳ ಕನಸು, ನನ್ನ ಹೊಟ್ಟೆಯಲ್ಲಿ ಗಂಡು ಮಗು ಜನಿಸಿದ್ರೆ ನನ್ನ ಗಂಡ ಕೆಳಗಲಿ ಬೀದಿ ಡ್ರೈನೇಜ್ ಅಲ್ಲಿ ಕಸವನ್ನು ಸ್ವಚ್ಛತೆ ಮಾಡ್ತಿದ್ದಾನೆ, ಕನಿಷ್ಠ ನನ್ನ ಗಂಡು ಮಗು ಜನಿಸಿದ್ರೆ ಮೇಗಲ್ಕೇರಿ ಡ್ರೈನೇಜ್ ಅಲ್ಲಿ ಕಸ ಗುಡಿಸುವಂತ ಅಷ್ಟು ದೊಡ್ಡ ಮನುಷ್ಯ ಆದ್ರೆ ಸಾಕು ಅನ್ನುವ ಕನಸು. ಬರೀ ಅಷ್ಟೇ. ಒಬ್ಬ ಚಪ್ಪಲಿ ಹೊಲೆಯುವನ ಹೆಂಡತಿಯ ಕನಸು, ನನ್ನ ಗಂಡ ಕೆಳಗಲ್ ಬೀದಿಯಲ್ಲಿ ಕುಂತು ಉರಿಯೋ ಬಿಸಿಲಲ್ಲಿ ಚಪ್ಪಲಿಯನ್ನು ಹೊಲಿತಿದ್ದಾನೆ, ಸದ್ಯ ನನಗೆ ಗಂಡು ಮಗು ಜನಿಸಿದ್ರೆ ಗೋಪುರವಾದರೂ ಕಟ್ಕೊಂಡು ಆ ಗೋಪುರದಲ್ಲಿ ಕುಂತು ನೆರಳಿನಲ್ಲಿ ಕುಂತು ಚಪ್ಪಲಿ ಹೊಲಿಯುವಂತ ಒಬ್ಬ ದೊಡ್ಡ ಮನುಷ್ಯ ಆದರೆ ಸಾಕು. ಅಷ್ಟೇ ಅವರ ಕನಸು. ಸಂವಿಧಾನ ಬರುವ ಮುನ್ನ ಅವರ ಕನಸು ಬರೀ ಅಷ್ಟೇ. ಅದೇ ಸಂವಿಧಾನ ಬಂದ ಮೇಲೆ ಕೂಲಿ ಮಾಡುವ ಕಾರ್ಮಿಕನ ಹೆಂಡತಿಯ ಕನಸು, ಲೋ ಮಗ, ನೀನು ಬರೀ ಕೂಲಿ ಕೆಲಸಕ್ಕೆ ಸೀಮಿತ ಆಗಬಾರ್ದು, ನೀನು ಒಂದ್ ದಿವಸ IAS ಮಾಡಬೇಕು, IPS ಮಾಡಬೇಕು, ನೀನೊಬ್ಬ ಡಾಕ್ಟರ್ ಆಗ್ಬೇಕು ಅನ್ನುವ ಕನಸನ್ನು ಕಾಣ್ತಾಳೆ. ಚಪ್ಪಲಿ ಹೊಲೆಯುವನ ಹೆಂಡತಿಯ ಕನಸು, ಲೋ ಅಪ್ಪ, ನೀನು ನಿಮ್ಮ ಅಪ್ಪನ ಕೆಲಸಕ್ಕೆ ಸೀಮಿತ ಆಗಬಾರ್ದು, ನೀನು ಒಬ್ಬ ತಹಶೀಲ್ದಾರ್ ಆಗ್ಬೇಕು, ಒಬ್ಬ DC ಆಗ್ಬೇಕು, ಸಾಧ್ಯವಾದ್ರೆ ನೀನೊಬ್ಬ ಜಡ್ಜ್ ಆಗ್ಬೇಕು ಅನ್ನುವ ಕನಸನ್ನು ಕಾಣ್ತಾಳೆ. ಈ ರೀತಿಯಾಗಿ ಕನಸನ್ನು ಕಾಣಲಾಗದ ಈ ಎಪ್ಪುಗಟ್ಟಿದ ಸಮಾಜದಲ್ಲಿ ಸಂವಿಧಾನ ಬಂದ ಮೇಲೆ ಕನಸು ಕಾಣುವಂತ ಅವಕಾಶ ಸಿಕ್ಕಿದೆ. ಇವತ್ತು ಸಮಾನತೆ ಸಿಕ್ಕಿದೆ ಅಂದ್ರೆ ಸಂವಿಧಾನದ ಮುಖಾಂತರ ಜಾರಿಯಾಗಿರ್ತಕ್ಕಂಥ ಒಂದು ಸಮಾನತೆಯಿಂದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ಕೆಳವರ್ಗದಿಂದ ಇವತ್ತು ಏನಾದ್ರೂ ಉನ್ನತ ಸ್ಥಾನವನ್ನು ಏರಿದ್ದಾರೆ ಅಂದ್ರೆ, ಇವತ್ತು IAS ಆಫೀಸರ್ ಆಗಿದ್ದಾರೆ ಅಂದ್ರೆ, ಇವತ್ತು ಜಡ್ಜ್ಗಳಾಗಿದ್ದಾರೆ ಅಂದ್ರೆ, ಇವತ್ತು ಒಬ್ಬ ತಹಶೀಲ್ದಾರು DC ಆಗಿದ್ದಾರೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿ ಇಷ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.